Welcome to Hammer Space Coaching YouTube channel. ಇದು ಪಾರ್ಟ್ 2 ಆಫ್ ಸರ್ಕಲ್ಸ್ ಚಾಪ್ಟರ್. ಸೊ ಪಾರ್ಟ್ 1 ನಲ್ಲಿ ನಾನು ಇಂಟ್ರೊಡಕ್ಷನ್ ನೋಡಿದ್ವಿ, ಡೆಫಿನಿಷನ್ಸ್ ಎಲ್ಲ ನೋಡಿದ್ವಿ. ಸೊ ಅದೆಲ್ಲ ಕರೆಕ್ಟ್ ಆಗಿ ನೋಡಿದಿರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಯಾಕಂದ್ರೆ ಇವತ್ತು ಥಿಯರಮ್ ತಗೋತಾ ಇದ್ದೀನಿ. ಥಿಯರಮ್ ಅಲ್ಲಿ ಇರೋದು ಟರ್ಮ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ನೋಡಿ, ಥಿಯರಮ್ ಅಲ್ಲಿ ಟ್ಯಾಂಜೆಂಟ್ ಅನ್ನೋ ಪದ ಬರುತ್ತೆ, ನೋಡ್ಕೊಳ್ಳಿ ಪಾರ್ಟ್ 1. ಆಮೇಲೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರುತ್ತೆ, ಏನು ನೋಡ್ಕೊಳ್ಳಿ. ಪಾರ್ಟ್ 1 ಅಲ್ಲಿ ನೋಡ್ಕೊಳ್ಳಿ. ಸೊ ಇವಾಗ ಥಿಯರಮ್ ನೋಡ್ಕೊಳ್ಳೋಣ. ಥಿಯರಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಆಮೇಲೆ ಅದ್ರ ಪ್ರೂಫ್ ನೋಡೋಣ. ಬಟ್ ಈ ಥಿಯರಮ್ ಪ್ರೂಫ್ ಒಂಥರ ಬೇರೆ ಇದೆ, ಜಾಸ್ತಿ ಇಂಗ್ಲಿಷೇ ಕಾಣಿಸುತ್ತಲ್ವಾ ನಿಮ್ಗೆ ಸ್ಟೇಟ್ಮೆಂಟ್ ಪ್ರೂಫ್ ಗಿಂತ. ನೀವು ಟ್ರಯಾಂಗಲ್ಸ್ ಚಾಪ್ಟರ್ ಎಲ್ಲ ನೋಡಿರ್ತೀರಾ, ಪ್ರೂಫ್ ಅಲ್ಲಿ ಜಾಸ್ತಿ ಏನಿರುತ್ತೆ, ಸಿಮಿಲರ್ ಪ್ರೂವ್ ಮಾಡೋದು, ಆಮೇಲೆ ಈಕ್ವಲ್ ಟು ಏನೋ ಒಂದು ಆ ತರ. ಇಲ್ಲಿ ಎಲ್ಲ ರೀಸನ್ ಕೊಟ್ಟಿದೀವಿ ಅಲ್ವಾ, ಇಂಗ್ಲಿಷ್ ಅಲ್ಲಿ ರೀಸನ್ ಕೊಟ್ಟಿದೀವಿ. ಅದಕ್ಕೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರಿಬಹುದು ನೀವು, ಗೊತ್ತಾಯ್ತಾ? ಯಾಕೆ ಭಾಷೆ ಅಲ್ವಾ, ಏನೋ ಮೇಲೆ ಕೆಳಗೆ ಆಗ್ಬೋದು, ನೀವು ನಿಮ್ಗೆ ಗೊತ್ತಿದ್ರು ಬರೆಯುವಾಗ ಸ್ವಲ್ಪ ಮಿಸ್ ಆಗ್ಬೋದು. ಅದಕ್ಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅದು ಏನ್ ಸ್ಟೇಟ್ಮೆಂಟ್ ಅನ್ನೋದು ಹಂಗೆ ನೀವು ಎಕ್ಸಾಮ್ ಅಲ್ಲಿ ಬರೆಯೋಕೆ ಕೂಡ ಆಗುತ್ತೆ, ಒಮ್ಮೆ ಕರೆಕ್ಟ್ ಆಗಿ ಅರ್ಥ ಆಗ್ಬಿಟ್ರೆ. ಸೊ ಈ ಪ್ರೂಫ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಥಿಯರಮ್ ನೋಡ್ಕೊಳ್ಳಿ. The tangent at any point of a circle is perpendicular to the radius through the point of contact. ಗೊತ್ತಾಯ್ತಾ? Tangent to any point on a circle. ಒಂದು ಸರ್ಕಲ್ ತಗೊಂಡಿದ್ದೀನಿ, ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ, ಗೊತ್ತಾಯ್ತಾ? ಇದು ಎಕ್ಸ್ ವೈ ಟ್ಯಾಂಜೆಂಟ್, ಎಕ್ಸ್ ವೈ ಟ್ಯಾಂಜೆಂಟ್. ಇದು ಬಿಟ್ಟಾಕಿ, ಇವಾಗ ಇಲ್ಲ ಅನ್ಕೊಳ್ಳಿ, ಈ ಲೈನ್ ಇಲ್ಲ ಅನ್ಕೊಳ್ಳಿ. ಸೊ ನೋಡಿ, is perpendicular to the radius through the point of contact. ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವ್ದು ಇದರಲ್ಲಿ? ಪಿ ಅಲ್ವಾ ಇಲ್ಲಿ. ಅದಕ್ಕೆ ಒಂದು ಲೈನ್ ಡ್ರಾ ಮಾಡಿದ್ರೆ, ರೇಡಿಯಸ್ ಡ್ರಾ ಮಾಡಿದ್ರೆ ಸೆಂಟರ್ ಇಂದ ಅದು ಪರ್ಪೆಂಡಿಕ್ಯುಲರ್ ಅನ್ನೋದು, ಗೊತ್ತಾಯ್ತಾ? ನೋಡಿ, ಟ್ಯಾಂಜೆಂಟ್ ಎನಿ ಪಾಯಿಂಟ್ ಆನ್ ಎ ಸರ್ಕಲ್, ಇದು ಟ್ಯಾಂಜೆಂಟ್ ಎಕ್ಸ್ ವೈ, ಒಂದು ಸರ್ಕಲ್ ಇದೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪಿ, perpendicular to the radius, is perpendicular to the radius drawn through the point of contact. ಅರ್ಥ ಆಯ್ತಲ್ವಾ? ಸೊ ಏನ್ ಪ್ರೂವ್ ಮಾಡಬೇಕು? OP is perpendicular to XY ಪ್ರೂವ್ ಮಾಡಬೇಕು ಅಲ್ವಾ? we have a circle with center O and tangent XY to a circle at point P. ಆಮೇಲೆ we need to prove OP is perpendicular to XY. ಸೊ ಸ್ಟೇಟ್ಮೆಂಟ್ ಆಮೇಲೆ ಏನ್ ಪ್ರೂವ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವಾ ನಿಮ್ಗೆ? ಡಯಾಗ್ರಾಮ್ ಎಲ್ಲ. ಇವಾಗ ರೀಸನ್ ನೋಡೋಣ. ಟೇಕ್ ಎನಿ ಪಾಯಿಂಟ್ Q, ಯಾವ್ದಾದ್ರು ಒಂದು ಪಾಯಿಂಟ್ Q ತಗೋಣ, XY ಮೇಲೆ ಒಂದು ತಗೊಂಡಿದ್ದೀನಿ, ಇಲ್ಲಿ Q ತಗೊಂಡಿದ್ದೀನಿ XY ಮೇಲೆ. ಆಮೇಲೆ OQ ಜಾಯಿನ್ ಮಾಡ್ಕೊಳ್ಳಿ. ಸೊ OQ ಜಾಯಿನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಇವಾಗ Q ಮಸ್ಟ್ ಲೈ ಔಟ್ಸೈಡ್ ದ ಸರ್ಕಲ್ ಅಂತೆ. ಯಾಕೆ? ನಿಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಏನು ಟ್ಯಾಂಜೆಂಟ್ ಒಂದ್ ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೆ, ಆಮೇಲೆ ಲೈನ್ ಎಲ್ಲಾ ಸರ್ಕಲ್ ಹೊರಗಡೆನೆ ಇರುತ್ತೆ ಅಂತ ಅಲ್ವಾ? ಸೊ P ಅಲ್ಲಿ ಟಚ್ ಆಗುತ್ತೆ, ಉಳಿದಿದ್ದ ಇಡೀ ಟ್ಯಾಂಜೆಂಟ್ ಸರ್ಕಲ್ ಹೊರಗಡೆ ಇರುತ್ತೆ ಅಲ್ವಾ? ಸೊ ಪಾಯಿಂಟ್ Q ಮಸ್ಟ್ ಲೈ ಔಟ್ಸೈಡ್ ದ ಸರ್ಕಲ್ ಅಲ್ವಾ? ಯಾಕೆ XY ಮೇಲೆ ಇದೆಯಲ್ವಾ ಅದು ಲೈನು? ಬಿಕಾಸ್ XY ಇಸ್ ಎ ಟ್ಯಾಂಜೆಂಟ್ ಅಲ್ವಾ? ಇಲ್ಲಾಂದ್ರೆ ಏನಾಗ್ತಿತ್ತು? ಇಲ್ಲಾಂದ್ರೆ XY ಸೀಕೆಂಟ್ ಆಗ್ತಿತ್ತು. ಯಾಕೆ ನೋಡಿ, ಒಂದು ಕಡೆ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಇನ್ನೊಂದ್ ಕಡೆ ಸರ್ಕಲ್ ಮೇಲೆ ಆಗ್ತಿದೆ ಅನ್ಕೊಳ್ಳಿ, ಇಲ್ಲೆಲ್ಲಾದ್ರೂ ಕ್ಯೂ ಬಂತು ಅನ್ಕೊಳ್ಳಿ, ಅವಾಗ ಏನಾಗತ್ತೆ, ಆ ಲೈನ್ ಈ ತರ ಹೋಗ್ಬಿಡ್ತಿತ್ತು ಅಲ್ವಾ? ಇವಾಗ ಈ ತರ ಇದೆ, ಕ್ಯೂ ಸರ್ಕಲ್ ಹೊರಗಡೆ ಇದೆ, ಅಕಸ್ಮಾತ್ ಕ್ಯೂ ಸರ್ಕಲ್ ಒಳಗಡೆ ಇದ್ರೆ, ಇಲ್ಲೆಲ್ಲಾದ್ರೂ ಕ್ಯೂ ಇತ್ತು ಅನ್ಕೊಳ್ಳಿ, ಸುಮ್ನೆ ಇಲ್ಲೆಲ್ಲಾದ್ರೂ ಕ್ಯೂ ಇದ್ರೆ ಒಂದ್ ಪಾಯಿಂಟ್ ಪಿ ಅಲ್ಲಿ ಟಚ್ ಆಗ್ತಿದೆ, ಇನ್ನೊಂದು ಪಾಯಿಂಟ್ ಕ್ಯೂ ಈ ತರ ಅನ್ಕೊಳ್ಳಿ, ಕ್ಯೂ ಇದ್ರೆ ಈ ತರ ಆಗ್ತಿತ್ತು ಲೈನ್ ಅಲ್ವಾ? ಈ ತರ ಆದ್ರೆ ಎರಡು ಪಾಯಿಂಟ್ ಟಚ್ ಆಗದೆ ಸೀಕೆಂಟ್ ಆಗ್ತಿತ್ತು. ಇವಾಗ ಸೀಕೆಂಟ್ ಆಗಕ್ ಸಾಧ್ಯ ಇಲ್ಲ, ಯಾಕೆ? ಅದು ಟ್ಯಾಂಜೆಂಟ್ ಅಲ್ವಾ? ಅದಕ್ಕೆ ಅದರ ಅರ್ಥ ಏನು? Q is outside the circle. ಗೊತ್ತಾಯ್ತಲ್ವಾ? ಅದರ್ವೈಸ್ XY would have been a secant, but XY secant ಅಲ್ಲ, XY tangent, ಅದಕ್ಕೆ Q is outside the circle. ಸೊ ಈ ಪಾಯಿಂಟ್ ಇದೆಯಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಗೊತ್ತಾಯ್ತಾ? ಇದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಯಾಟ್ ಹೊಡಿರಿ, ಡೈರೆಕ್ಟ್ ಆಗಿ ಹಂಗೆ ಬರೀರಿ. ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಏನು ನೀವು ಇದು ಇಕ್ವೇಶನ್ ಬರೆಯೋದೇನಿಲ್ಲ, ಸೀದಾ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ಟು ಡಯಾಗ್ರಾಮ್ ನೋಡ್ಬಿಟ್ಟು ಬರೆಯೋದು, ಗೊತ್ತಾಯ್ತಾ? ಸೊ ಪಾಯಿಂಟ್ Q must lie outside the circle because XY is a tangent and Q is on XY ಅಲ್ವಾ? ಟ್ಯಾಂಜೆಂಟ್ ಸರ್ಕಲ್ ಹೊರಗಡೆ ಇರುತ್ತಲ್ವಾ ಇವತ್ತು, otherwise XY would have been a secant. OQ is longer than radius. ಹೆಂಗೆ ನೋಡಿ, ರೇಡಿಯಸ್ ಏನು? ಇದು R, OP. ಇವಾಗ OP ಬಿಟ್ಟು ಬೇರೆ ಎಲ್ಲ ಎಲ್ಲಿ ಡ್ರಾ ಮಾಡಿದ್ರು ನೀವು OQ ಏನಾಗುತ್ತೆ? ಇಲ್ಲೇ ತಗೊಳ್ಳಿ. ಇವಾಗ OQ ನೋಡಿ, ಇದು R ಅಂದ್ರೆ ಇದು ಕೂಡ R ಆಗುತ್ತೆ. ಎಷ್ಟು? ಇಷ್ಟು. ಇದು ಕೂಡ R ಆಗುತ್ತೆ.
ಬಟ್ ಇಲ್ಲಿ ಜಾಸ್ತಿ ಇದೆಯಲ್ವಾ ಇಷ್ಟು ಅಲ್ವಾ, ಇದಾರ್ ಅಂದ್ರೆ ಇದಾರು, ಬಟ್ ಇಲ್ಲಿ ಜಾಸ್ತಿ ಇದೆ. ಸೊ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಪಿ ಯಾವತ್ತು ಅಲ್ವಾ, ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಪಿ. ಕ್ಯೂ ಎಲ್ಲಿ ಬೇಕಾದ್ರೂ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ನೀವು ಎಲ್ಲೇ ತಗೊಂಡ್ರು ಓ ಕ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಓ ಪಿ. ಯಾಕೆ, ಇದಿಷ್ಟೊಂದು ಎಕ್ಸ್ಟ್ರಾ ಬರುತ್ತಲ್ವಾ ಇವತ್ತು, ಇಷ್ಟೊಂದು ಎಕ್ಸ್ಟ್ರಾ ಬರುತ್ತಲ್ವಾ, ಎಲ್ಲಿ ಡ್ರಾ ಮಾಡಿದ್ರು ಸ್ವಲ್ಪ ಆದ್ರೂ ಎಕ್ಸ್ಟ್ರಾ ಬಂದೇ ಬರುತ್ತಲ್ವಾ. ಸ್ವಲ್ಪ ಇರ್ಬೋದು, ಕೆಲವೊಮ್ಮೆ ಜಾಸ್ತಿ ಇರ್ಬೋದು. ಅಲ್ಲಿಯೂ ಕ್ಯೂ ಕ್ಯೂ ನೀವು ಫುಲ್ ಉದ್ದ ಇರೋದು ಬಿಟ್ರೆ ಫುಲ್ ಜಾಸ್ತಿ ಇರ್ಬೋದು ಅಲ್ವಾ. ಬಟ್ ನೀವು ಏನೇ ಮಾಡಿದ್ರು ಓ ಕ್ಯೂ ಓ ಪಿ ಗಿಂತ ಯಾವತ್ತು ಜಾಸ್ತಿನೇ ಇರುತ್ತೆ ಅಲ್ವಾ. ಹಂಗಂದ್ರೆ ಏನು, ಹಂಗಂದ್ರೆ ಓ ಪಿ ಇಸ್ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಆಯ್ತಲ್ವಾ. ಯಾಕೆ, ಓ ಕ್ಯೂ ಓ ಪಿ ಗಿಂತ ಜಾಸ್ತಿನೇ ಇದೆ ಎಲ್ಲಾ ಕಡೆ. ಸೊ ಓ ಕ್ಯೂ ಎಲ್ಲಕ್ಕಿಂತ ಕಮ್ಮಿ ಆಯ್ತಲ್ವಾ ಅಲ್ವಾ. ಎಲ್ಲಾ ಪಾಯಿಂಟ್ ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅದೇ ಎಲ್ಲಕ್ಕಿಂತ ಕಮ್ಮಿ ಅಲ್ವಾ. ಸೊ ಓ ಪಿ ಇಸ್ ದ for all points on xy OQ is greater than OP alva, for all points, hence OP is the shortest distance. ಅರ್ಥ ಆಯ್ತಲ್ವಾ, ಎಲ್ಲಾನು ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅದೇ ಎಲ್ಲಕ್ಕಿಂತ ಚಿಕ್ಕದು. ಸೊ OP is the shortest distance. ಇವಾಗ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ, ಒಂದು ಲೈನ್ ಇದೆ ಅನ್ಕೊಳ್ಳಿ, ಇಲ್ಲಿ ಬರೀತೀನಿ, ಇದು ರಫ್ ವರ್ಕ್ ಅಂತ ಅನ್ಕೊಳ್ಳಿ. ಒಂದು ಲೈನ್ ಇದೆ ಹೀಗೆ, ಆಮೇಲೆ ಒಂದು ಪಾಯಿಂಟ್ ಇದೆ, ಒಂದು ಲೈನ್ ಇದೆ ಹೀಗೆ, ಆಮೇಲೆ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಇಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟು ದ ಲೈನ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಇದು ನೀವು ನೆನ್ಪಿಟ್ಕೋಬೇಕು, ನೈನ್ತ್ ಎಲ್ಲ ಓದಿರ್ತೀರಾ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಈ ಲೈನ್ಗೆ ಒಂದು ಪಾಯಿಂಟ್ ಇಂದ ಯಾವತ್ತೂ ಪರ್ಪೆಂಡಿಕ್ಯುಲರ್ ಇರುತ್ತೆ, ಈ ತರ. ಅರ್ಥ ಆಯ್ತಾ. ಸೊ ಈ ತರ ಒಂದು ಪಾಯಿಂಟ್, ಈ ತರ ಒಂದು ಲೈನ್ ಇದೆ ಅನ್ಕೊಳ್ಳಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ಲೈನ್ ಯಾವುದು, ಅದು ಪರ್ಪೆಂಡಿಕ್ಯುಲರ್ ಲೈನ್. ಅರ್ಥ ಆಯ್ತಾ. ಇದು ಪರ್ಪೆಂಡಿಕ್ಯುಲರ್ ಇಲ್ಲ ಅನ್ಕೊಳ್ಳಿ, ಇದು 90 ಡಿಗ್ರಿ ಅಂತ, ಸಾರಿ 100 ಡಿಗ್ರಿ ಅನ್ಕೊಳ್ಳಿ, ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲ. ಈ ತರ ಲೈನ್ ಅನ್ಕೊಳ್ಳಿ ಡಿಸ್ಟೆನ್ಸ್, ಇದು 80 ಡಿಗ್ರಿ ಅನ್ಕೊಳ್ಳಿ, ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲ. ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವತ್ತು 90 ಡಿಗ್ರಿ ಎಷ್ಟಿರುತ್ತೋ ಒಂದು ಪಾಯಿಂಟ್ ಇಂದ ಒಂದು ಲೈನ್ಗೆ ಯಾವ್ದು 90 ಡಿಗ್ರಿ ಇರುತ್ತೋ ಲೈನು, ಅದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅರ್ಥ ಆಯ್ತಾ. ಸೊ ಇವಾಗ OP is the shortest distance to XY. ಹಂಗಂದ್ರೆ ಅದನ್ನ ನೀವು ಉಲ್ಟಾ ಅರ್ಥ ಮಾಡ್ಕೋಬಹುದಲ್ವಾ. ಇವಾಗ ಒಂದು ಪಾಯಿಂಟ್ಗೆ, ಒಂದು ಲೈನ್ಗೆ ಒಂದು ಪಾಯಿಂಟ್ ಇಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆ, ಅದರ ಅರ್ಥ ಏನು, ಅದರ ಅರ್ಥ OP is perpendicular to XY ಅಲ್ವಾ. ಫಾರ್ ಆಲ್ ಪಾಯಿಂಟ್ಸ್ OQ is greater than OP, hence OP is the shortest distance. ಹಂಗಂದ್ರೆ ಏನು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟು a line is always perpendicular to the line. So therefore OP is perpendicular to XY. ಅರ್ಥ ಆಯ್ತಲ್ವಾ OP ಯಾಕೆ perpendicular to XY ಅಂತ. ಇನ್ನೊಮ್ಮೆ ಹೇಳ್ತೀನಿ, ಒಂದು ಲೈನ್ಗೆ ಒಂದು ಪಾಯಿಂಟ್ ಇಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ರೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಂದ ಪರ್ಪೆಂಡಿಕ್ಯುಲರ್ ಲೈನ್, ಗೊತ್ತಾಯ್ತಾ, ಆ ಪಾಯಿಂಟ್ ಇಂದ ಆ ಲೈನ್ಗೆ. ಸೊ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ಮೇಲೆ ಅದು ಪರ್ಪೆಂಡಿಕ್ಯುಲರ್ ಆಯ್ತು. ಸೊ OP is perpendicular to XY, hence OP is perpendicular to XY. ಅರ್ಥ ಆಯ್ತಲ್ವಾ. ಅದೇ ಪ್ರೂವ್ ಮಾಡಕ್ಕೆ ಹೇಳಿದಲ್ಲ OP is perpendicular to XY. ಇವಾಗ tangent to any point of the circle, tangent to any point of the circle P ಅಂತ ತಗೊಂಡಿದ್ದೀವಿ, is perpendicular to the radius at the point of contact. ಸೊ ಇಲ್ಲಿಗೆ ಥಿಯರಮ್ 4.1 ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ಒಂದು 2-3 ಸಲ ಬರೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಇಂಗ್ಲಿಷ್ ನ ಅಪ್ಪಿತಪ್ಪಿ ಏನು ಮಿಸ್ ಮಾಡದೆ ಕರೆಕ್ಟ್ ಆಗಿ ಬಯಾಡ್ ಹೊಡೆದು ಬರೀರಿ. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಏನು ನೀವು ಇಕ್ವೇಶನ್ ಬರೆಯೋ ಹಾಗಿಲ್ಲ, ಇಂಗ್ಲಿಷ್ ಸ್ಟೇಟ್ಮೆಂಟ್ ನೇ ಬರೀರಿ, ಗೊತ್ತಾಯ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ಎಕ್ಸರ್ಸೈಸ್ 4.1 ಗೆ ಹೋಗೋಣ. ಎಕ್ಸರ್ಸೈಸ್ 4.1 ನೋಡೋಣ. ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಹ್ಯಾವ್. ಎಷ್ಟು, ಒಂದು ಸರ್ಕಲ್ ಇದೆ, ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ, ಇದೊಂದು ಟ್ಯಾಂಜೆಂಟ್. ಮುಗಿತಾ, ಇನ್ನು ಆಗಲ್ವಾ ಟ್ಯಾಂಜೆಂಟ್ಸು, ಇನ್ನೆಲ್ಲಾದ್ರೂ ಆಗತ್ತಾ ಟ್ಯಾಂಜೆಂಟ್ ಡ್ರಾ ಮಾಡಕ್ಕೆ, ಇಲ್ಲೂ ಆಗತ್ತೆ ಅಲ್ವಾ. ಆಮೇಲೆ ಇಲ್ಲೂ ಆಗತ್ತೆ, ಈ ತರ ಇಲ್ಲೂ ಆಗತ್ತೆ. ಎಷ್ಟೋ ಟ್ಯಾಂಜೆಂಟ್ಸ್ ಡ್ರಾ ಮಾಡಬಹುದು. ಹಂಗಂದ್ರೆ ಎಷ್ಟು ಟ್ಯಾಂಜೆಂಟ್ಸ್, ಇನ್ಫೈನೈಟ್. ಗೊತ್ತಾಯ್ತಾ. ಎಷ್ಟು ಟ್ಯಾಂಜೆಂಟ್ಸ್ ಒಂದು ಸರ್ಕಲ್ಗೆ ನೋಡಿ, ಇಲ್ಲೊಂದು ಈ ತರ ಡ್ರಾ ಮಾಡ್ತಾ ಹೋಗ್ಬೋದು. ಸೊ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಇರಕ್ಕಾಗುತ್ತೆ ಸರ್ಕಲ್ಗೆ. ನೆಕ್ಸ್ಟ್, ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ಸ್ ಅಟ್ ಡ್ಯಾಶ್ ಪಾಯಿಂಟ್ಸ್. ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಟ್ಯಾಂಜೆಂಟ್. ಒಂದು ಟ್ಯಾಂಜೆಂಟ್ ಒಂದು ಸರ್ಕಲ್ಗೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗೋದು ಅಲ್ವಾ. ಸೊ 1. ನೆಕ್ಸ್ಟ್, ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಅಟ್ 2 points is called. ಈ ತರ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಏನಿದು ಪಾಠನಲ್ಲಿ ನೋಡಿದಿರಾ. ಇದಕ್ಕೆ ಈ ಲೈನ್ಗೆ
ಸೀಕೆಂಟ್ ಅಂತೀವಿ ಅಲ್ವಾ. ನೆಕ್ಸ್ಟ್, ಎ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂದ್ರೆ ನೋಡಿ, ಒಂದು ಈ ಲೈನ್ ಆಯ್ತು, ಇದಕ್ಕೆ ಪ್ಯಾರಲಲ್ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಎಲ್ಲಿ ಡ್ರಾ ಮಾಡ್ಬೋದು ನೀವು? ಒಂದು ಇಲ್ಲಿ ಡ್ರಾ ಮಾಡ್ಬೋದು. ಈ ಲೈನ್ ಇವಾಗ ಉಳಿಬಿಡ್ತೀನಿ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅಂತ. ನೋಡಿ, ಇದು ಎ ಬಿ, ಇದಕ್ಕೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು ಅಂತಿದ್ರೆ ಎಲ್ಲಿ ಡ್ರಾ ಮಾಡ್ಬೋದು? ಇಲ್ಲಿ ಡ್ರಾ ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಬೋದು. ಬಟ್ ಅದು ಟ್ಯಾಂಜೆಂಟ್ ಆಗತ್ತಾ? ಇಲ್ಲ. ಟ್ಯಾಂಜೆಂಟ್ ಯಾಕಾಗಲ್ಲ? ಸರ್ಕಲ್ ಒಳಗಡೆ ಹೋಗ್ತಿದೆ. ಸೊ ಎಲ್ಲಿ ಡ್ರಾ ಮಾಡ್ಬೋದು? ಒಂದು ಇಲ್ಲಿದ್ರೆ ಇನ್ನೊಂದು ಇಲ್ಲಿ ಡ್ರಾ ಮಾಡ್ಬೋದು ಅಲ್ವಾ. ಸಿ ಡಿ ಅನ್ಕೊಳ್ಳಿ. ಇನ್ನು ಎಲ್ಲಾದ್ರೂ ಪ್ಯಾರಲಲ್ ಟ್ಯಾಂಜೆಂಟ್ ಡ್ರಾ ಮಾಡಕ್ ಆಗತ್ತಾ ಇದಕ್ಕೆ? ಇಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟು ಡ್ರಾ ಮಾಡ್ಬೋದು? ಸೆಟ್ ಆಫ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಒಂದೇ. ಎಷ್ಟು ಲೈನ್ಸ್? 2. ಸೊ ಟ್ಯಾಂಜೆಂಟ್ ಎಷ್ಟು? 2 ಅಲ್ವಾ. ಸೊ ಎರಡನ್ನ ಸೇರಿಸ್ಬಿಟ್ಟು ಒನ್ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್, ಬಟ್ ನಂಬರ್ ಆಫ್ ಪ್ಯಾರಲಲ್ ಲೈನ್ಸ್ 2 ಅಲ್ವಾ. ಎಷ್ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್? 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಲ್ವಾ. ಒಟ್ಟಿಗೆ ಸೇರ್ಬಿಟ್ರೆ ಪೇರ್ ಆಫ್ ಟ್ಯಾಂಜೆಂಟ್ಸ್ ಅಂತೀವಿ, ಪೇರ್ ಆಫ್ ಲೈನ್ಸ್ ಅನ್ಬೋದು. ಬಟ್ ಟೋಟಲ್ ಎಷ್ಟು ಲೈನ್ಸ್ ಇದೆ? 2. ಅದೇ ತರ ಇದಕ್ಕೆ ಇಲ್ಲೊಂದು ಹಾಕ್ಬಹುದು ಅಲ್ವಾ. ಇದು ಒಂದು ಜೋಡಿ ಆಗೋಯ್ತು, ಇದು ಒಂದು ಜೋಡಿ, ಇದು ಒಂದು ಜೋಡಿ. ಪ್ರತಿಯೊಂದು ಜೋಡಿಯಲ್ಲೂ 2 ಬರೋದು ಅಲ್ವಾ. ಸೊ ಎ ಸರ್ಕಲ್ ಕ್ಯಾನ್ ಹ್ಯಾವ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಎಟ್ ದ ಮೋಸ್ಟ್. ಗೊತ್ತಾಯ್ತಲ್ವಾ. ನೆಕ್ಸ್ಟ್, ಕಾಮನ್ ಪಾಯಿಂಟ್ ಟು ಎ ಸರ್ಕಲ್ ಅಂಡ್ ಟ್ಯಾಂಜೆಂಟ್ ಈಸ್. ಕ್ಲಾಸ್ ಅಲ್ಲಿ ನೋಡಿದಿರಾ? ಇದಕ್ಕೆ ಏನಂತೀವಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ. ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ. ಲಾಸ್ಟ್ 2 ಪ್ರಾಬ್ಲಮ್ ನೋಡೋಣ. ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್. ಫಸ್ಟ್ ಫೋರ್ತ್ ಒನ್ ನೋಡೋಣ. ಡ್ರಾ ಎ ಸರ್ಕಲ್ ಅಂಡ್ 2 ಲೈನ್ಸ್ ಪ್ಯಾರಲಲ್ ಟು ಎ ಗಿವನ್ ಲೈನ್ such that one is a tangent and one is a secant. ಡ್ರಾ ಎ ಸರ್ಕಲ್ಸ್, ಆಮೇಲೆ ಸರ್ಕಲ್ ಮಾಡಿದೀನಿ, 2 ಲೈನ್ಸ್ ಡ್ರಾ ಮಾಡ್ಬೇಕಂತೆ ಟು ಎ ಗಿವನ್ ಲೈನ್. ಇಲ್ಲಿ ಒಂದು ಗಿವನ್ ಲೈನ್ ಡ್ರಾ ಮಾಡ್ತೀನಿ, ಸುಮ್ಮನೆ ಒಂದು ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಡ್ರಾ ಮಾಡ್ತೀನಿ ಈ ತರ ಎ ಬಿ. ಗೊತ್ತಾಯ್ತಾ? ಇದಕ್ಕೆ ಏನ್ ಮಾಡ್ಬೇಕಂತೆ? ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕಂತೆ. ಸೊ ಎ ಬಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡೋಣ. ಎಲ್ಲಿ? ಇಲ್ಲಿ ಪ್ಯಾರಲ್ ಆಗಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದೀನಿ ಸಿ ಡಿ. ಆಮೇಲೆ ಅದಕ್ಕೆ ಪ್ಯಾರಲ್ ಆಗಿ ಒಂದು ಸೀಕೆಂಟ್ ಡ್ರಾ ಮಾಡ್ಬೇಕಂತೆ. ಸೀಕೆಂಟ್ ಎಲ್ಲಿ ಡ್ರಾ ಮಾಡ್ಲಿ ನಾನು? ಇಲ್ಲ ಇಲ್ಲ ಇಲ್ಲ, ಹೌದು, ಸೀಕೆಂಟ್ ಸರ್ಕಲ್ ನ ಟಚ್ ಆಗುತ್ತೆ. ಸೊ ಇನ್ನೊಂದು ಪ್ಯಾರಲ್ ಲೈನ್ ಡ್ರಾ ಮಾಡಿ ಈ ತರ. ಗೊತ್ತಾಯ್ತಾ? ಇ ಎಫ್. ಇವಾಗ ಟ್ಯಾಂಜೆಂಟ್ ಎ ಬಿಗೆ 2 ಲೈನ್ಸ್ ಪ್ಯಾರಲಲ್ ಇದೆ ಈ ತರ. ಪ್ಯಾರಲಲ್ ಎ ಬಿ 2 ಲೈನ್ಸ್ ಪ್ಯಾರಲಲ್ ಇದೆ such that one is a tangent CD, ಇನ್ನೊಂದು ಇಲ್ಲಿ ಬರೀತೀನಿ, ಇದು ಟ್ಯಾಂಜೆಂಟ್, ಆಮೇಲೆ ಇದು ಸೀಕೆಂಟ್ ಅಲ್ವಾ. ಸೊ ಫೋರ್ತ್ ಒನ್ ಈಸಿ ಅಲ್ವಾ. ಥರ್ಡ್ ಒನ್ ನೋಡೋಣ. A tangent PQ at a point P on the circle of radius 5 cm meets a line through the center O at a point Q so that OQ is 12 cm. Length PQ is 2 ಅಂತ ಕೇಳಿದ್ದಾರೆ. Tangent PQ at point P, ಸರ್ಕಲ್ ಡ್ರಾ ಮಾಡಿದೀನಿ, ಪಾಯಿಂಟ್ P, PQ ಟ್ಯಾಂಜೆಂಟ್. ಸೊ ಇನ್ನೊಂದು ಪಾಯಿಂಟ್ Q. ಸರ್ಕಲ್ ಆಫ್ ರೇಡಿಯಸ್ 5 cm ಅಂತೆ. ಸೊ ಇಲ್ಲಿ ಸೆಂಟರ್ ಅನ್ಕೊಂಡ್ರೆ ಇದು O ಅಲ್ವಾ ಸೆಂಟ್ರು. ಅಲ್ಲಿಂದ OP ಗೆ ಒಂದು ರೇಡಿಯಸ್ ಡ್ರಾ ಮಾಡೋಣ. ಅದೆಷ್ಟು ರೇಡಿಯಸ್? 5 cm. ಸೊ ಇದು 5 cm. ಆಮೇಲೆ ಏನಾಗುತ್ತೆ ಇದು? ಥ್ರೂ ದ ಸೆಂಟರ್ O at a point Q. ಸೊ through the center O at a point Q ಈ ತರ ಒಂದು ಲೈನ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಈ ತರ ಒಂದು ಲೈನ್ ಡ್ರಾ ಮಾಡಿದ್ರೆ OQ is 12 cm. OQ 12 cm ಅಂತ. ಗೊತ್ತಾಯ್ತಾ? ಸೊ ಇದೆಷ್ಟು ಅಂತ ಕೇಳಿದ್ದಾರೆ. PQ ಎಷ್ಟು ಅಂತ. ಸೊ ಏನ್ ಹೇಳ್ಬೋದು ಇದರಿಂದ? ಸಿನ್ಸ್ ನೀವು ಬರೀರಿ, ಸಿನ್ಸ್ PQ is a tangent to circle at P and OP is radius, ಏನಾಗುತ್ತೆ? OP is perpendicular to PQ. ಯಾಕೆ? ಥಿಯರಮ್ 4.1
ಅಲ್ವಾ. ನೀವು ಸ್ಟೇಟ್ಮೆಂಟ್ ಬರೀರಿ ಏನಂತ ಫುಲ್ ಕಂಪ್ಲೀಟ್ ಆಗಿ. ಬಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ, ಒಂದು ಪ್ಯಾರಲಲ್ ಸಾರಿ ಒಂದು ಟ್ಯಾಂಜೆಂಟ್ ಇದ್ರೆ ಅದಕ್ಕೆ ಒಂದು ರೇಡಿಯಸ್ ಡ್ರಾ ಮಾಡಿದ್ರೆ ಅದು ಪರ್ಪೆಂಡಿಕ್ಯುಲರ್ ಅಂತ. ಸೊ ಇದು ಪರ್ಪೆಂಡಿಕ್ಯುಲರ್. ಸೊ ಏನು ಪರ್ಪೆಂಡಿಕ್ಯುಲರ್ ಇದೆ, ಏನ್ ಅಪ್ಲೈ ಮಾಡ್ಬೋದು ಇಲ್ಲಿ, ಈಸಿಯಾಗಿ ಹೇಳ್ಬೋದಲ್ವಾ. ಏನ್ ಅಪ್ಲೈ ಮಾಡೋದಿಲ್ಲಿ, ಪೈಥಾಗರಸ್ ಥಿಯರಂ ಅಲ್ವಾ. ಸೊ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಓ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಲ್ವಾ. ಪೈಥಾಗೋರಸ್ ಥಿಯರಂ ಟ್ರಯಾಂಗಲ್ ಚಾಪ್ಟರ್ ಓದಿರ್ತೀರಾ, ಯಾಕೆ ಆಂಗಲ್ ಪಿ ಈಕ್ವಲ್ ಟು 90 ಡಿಗ್ರಿ ಅಲ್ವಾ, ಅದಕ್ಕೆ ಪೈಥಾಗೋರಸ್ ಥಿಯರಂ. ಓ ಕ್ಯೂ ಸ್ಕ್ವೇರ್ ಎಷ್ಟು, ಓ ಕ್ಯೂ ಸ್ಕ್ವೇರ್ 12 ಸ್ಕ್ವೇರ್. ಸೊ 12 ಸ್ಕ್ವೇರ್ ಈಕ್ವಲ್ ಟು ಓ ಪಿ ಸ್ಕ್ವೇರ್, ಓ ಪಿ ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಎಷ್ಟು ಗೊತ್ತಿಲ್ಲ, ಸೊ ಪಿ ಕ್ಯೂ ಸ್ಕ್ವೇರ್. ಸೊ ಪಿ ಕ್ಯೂ ಸ್ಕ್ವೇರ್ ಎಷ್ಟಾಗುತ್ತೆ, ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಇದನ್ನ ಈ ಕಡೆ ತಗೊಂಡೋದ್ರೆ 12 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂದ್ರೆ ಎಷ್ಟು, 144 ಮೈನಸ್ 25 ಎಷ್ಟಾಗುತ್ತೆ, 119 ಆಗುತ್ತಲ್ವಾ. ಸೊ ಈಕ್ವಲ್ ಟು 119. ಸೊ ಏನು, ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 119, ಪಿ ಕ್ಯೂ ಈಕ್ವಲ್ ಟು ಎಷ್ಟು, ಎರಡು ಸೈಡ್ ರೂಟ್ ತಗೊಂಡು ಪಿ ಕ್ಯೂ ಈಕ್ವಲ್ ಟು √119 ಅಲ್ವಾ. ಸೊ ಪಿ ಕ್ಯೂ ಲೆಂತ್ ಎಷ್ಟು, ಪಿ ಕ್ಯೂ ಲೆಂತ್ ಈಕ್ವಲ್ ಟು √119 ಸೆಂಟಿಮೀಟರ್ ಅಲ್ವಾ. ಸೊ ಇದೇ ಫೈನಲ್ ಆನ್ಸರ್. ಬೇಕಾದ್ರೆ ಅದನ್ನು ಸಿಂಪ್ಲಿಫೈ ಮಾಡಿ ಎಷ್ಟಂತ ಬರೀರಿ, ಬಟ್ ಸಾಕು ಅನ್ಸುತ್ತೆ √119 ಸೆಂಟಿಮೀಟರ್. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈ ಪ್ರಾಬ್ಲಮ್. ಇದು ಕೂಡ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಇಲ್ಲಿಗೆ ಈ ಎಕ್ಸರ್ಸೈಸ್ ಮುಗಿಯುತ್ತೆ. ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಕಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.